ಫಸ್ಟ್ ಇವರು ನಾನು ಮಾತಾಡಿದಾಗ ಇವ್ರು ಹೇಳಿದ್ರು ಪ್ರಭುತ್ವ ಇಲ್ವಾ ನೀವು ಮಾತಾಡ್ಸಕ್ಕೆ ಅಂತ ಹೇಳಿದ್ರು. ಇವರು ಪ್ರಭುತ್ವತೆ ಇಲ್ವಾ ಇವ್ರಿಗೆ? ಅದೆಲ್ಲ ಪ್ರಶ್ನೆ. ಈಗ ನೀವು ಏನ್ ಮಾಡ್ತೀರಾ ನೆಕ್ಸ್ಟ್? ಏನ್ ಸೆಳಿತಾ ಇದ್ದೀರಾ? ಹೆಂಗ್ ಮಾಡ್ತೀರಾ ಸರ್? ಒಂದು ಅಂತ ಹೇಳಿದ್ರೆ ಯುವ ಜನತೆಗೆ ಇವ್ರು ಯಾವ್ದು ಎಲ್ಲೂ ಕೆಲಸ ಕೊಟ್ಟಿಲ್ಲ. ಕರೆಕ್ಟ್ ಆಯ್ತಾ? 54,000 ಜನ, ಅದನ್ನ ನೀವು ಜನರಿಗೆ ಈಗ 54,000 ಜನನ ಇವ್ರನ್ನ ಇನ್ನು 56,000 ಜನ ಏನೋ ಕರೆದ್ರೆ 24,000 ಜನ ಏನೋ ಕೊಡ್ತಿದ್ದಾರೆ ಅಂತಲ್ಲ, ಅದು ಹೇಳಿದ್ರು. ಇಡೀ ಅಂತ ಹೇಳಿದ್ರೆ ಇವರು 2,000 ಅಂದರೆ ಅಂತ ಹೇಳಿದ್ರೆ ಯೋಜನೆಗೆ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಎಲ್ಲಿ ತನಕ ಅವರು ಕೆಲಸ ಸಿಗಂಟ ಇವ್ರು ಕೊಡ್ತೀನಿ ಅಂತ ಹೇಳಿದ್ರು. ಎಷ್ಟು ಜನ ಕೊಟ್ಟಿದ್ದಾರೆ ಅಂತ ಇವರೇ ಹೇಳಿ ಬಾಯಲ್ಲಿ ಹೇಳಿ. ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಜೆಟ್ ಸೆಕ್ಯೂರಿಟಿ ಬೇಕಿತ್ತ? ಹೋರಾಟಗಳಿಂದ ಜನಸಾಮಾನ್ಯರ ಹೋರಾಟಗಳಿಂದ ತಪ್ಪಿಸ್ಕೊಳಕ್ ಬೇಕಾಗಿತ್ತು. ಜನಸಾಮಾನ್ಯರ ಹೋರಾಟಗಳಿಂದ ತಪ್ಪಿಸ್ಕೊಳ್ಳೋದು, ಜನಸಾಮಾನ್ಯ ಹೋರಾಟ ಸಿದ್ದರಾಮಯ್ಯನವರ ಬಣದ ಹೋರಾಟ ತಪ್ಪಿಸ್ಕೊಳ್ಳಕ್ಕೂ ಕೂಡ ಎರಡಕ್ಕೂ ಅಲ್ಲಿ ಬಿಡದಿಗೆ ಹೋದ್ರೆ ರೈತರು ಹೋರಾಟ ಮಾಡ್ತಾ ಇದಾರೆ, ದಾಳಿ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಜನನಾಯಕ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಜೆಟ್ ಸೆಕ್ಯೂರಿಟಿ ಯಾಕೆ ಬೇಕಿತ್ತು? 7 ಕೋಟಿ ಜನರಿಂದ ಇವರು ಆಯ್ಕೆ ಮಾಡಿದಾರಲ್ಲ. ನೋಡಿ, ನಿಮಗೆ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ನಿಮ್ಮ ಪಕ್ಷದಿಂದ ನೆಕ್ಸ್ಟ್ ಏನ್ ಮಾಡಕ್ ಹೊರಟಿದ್ದೀರಿ ಸರ್? ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದೀವಿ. ನಾವು ಸುಮ್ನೆ ಬಾಯಿ ಮಾತು ಹೇಳ್ತಿಲ್ಲ. ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡ್ತಾ ಇದೀವಿ. ಇಡೀ ಸರ್ಕಾರ ನಡೆಸ್ತಿಲ್ಲ ಅಂದ್ರು ನಾವು ಅದನ್ನ ಟ್ರ್ಯಾಕ್ ತರಕ್ಕೆ ಪಡ್ತಾ ಇದೀವಿ. ಯಾಕಂದ್ರೆ ನಾವು ಪ್ರಯತ್ನದಲ್ಲಿ ಇವರು ಜನರ ಸಮಸ್ಯೆಗಳಿಗೆ 1 ರೂಪಾಯಿನೂ ಮನ್ನಣೆ ಕೊಡ್ತಾ ಇಲ್ಲ. ಇವಾಗ ಇವ್ರು ಹೇಳಿದ್ರಲ್ಲ, ಅವ್ರದ್ದು ಬಿಡಿ, ಫಸ್ಟ್ ಸೆಗ್ಮೆಂಟ್ ಇಂದ ಅದನ್ನೇ ಮಾತಾಡ್ತಾ ಇದ್ರೆ ಇದು ನೆವರ್ ಎಂಡಿಂಗ್ ಮತ ನೀಡಬೇಕಾದ್ರೆ ಮಾತ್ರ ದೇವ್ರು ಅವರು, ಅದಾದ್ಮೇಲೆ ರೋಡಲ್ಲಿ ಹೋಗೋರು ಆದಿಲ್ ಹೋಗೋರು, ಅದಕ್ಕೆ ಯಾವ ಬೆಲೆ ಕೊಡಲ್ಲ ಅಂತ ನೀವು ಹೇಳ್ತಾ. ಫೈನ್. ಈಗ ಇಂತಹ ತೋಳ್ಬಲ ಹಣಬಲದ ಒಂದು ಯುದ್ಧದಲ್ಲಿ ನೀವು ಮುಂದೆ ಏನ್ ಕನಸುಗಳನ್ನ ಇಟ್ಕೊಂಡಿದ್ದೀರಿ? ಬರೀ ಅದನ್ನೇ ಹೇಳ್ತಾ ಕೂತ್ಕೊಂಡ್ರೆ ನೆಕ್ಸ್ಟ್ ನೀವು ಹೆಂಗೆ ನಿಮ್ಮನ್ನ ನೀವು ಉದ್ಧಾರ ಮಾಡ್ಕೊತೀರಾ? ಕೆಲಸ ಇಲ್ಲದೆ ಒದ್ದಾಡ್ತಿರ್ತಕ್ಕಂಥ ಗ್ರಾಜ್ಯುಯೇಟ್ಸು, ಎಜುಕೇಟೆಡ್ಸ್ಗೆ ಮೊದಲನೇದಾಗಿ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲಸಗಳನ್ನ ಅವ್ರಿಗೇನಂದರೆ ನೇರವಾಗಿ ಅವರು ಎಜುಕೇಷನ್ಗೆ ತಕ್ಕನಂಗೆ ಬೇರೆ ಏನು ಆಮಿಷಗಳಿಲ್ಲದೆ ಅವ್ರಿಗೆ ಕೆಲಸ ಸಿಗಬೇಕು, ಆ ಕೆಲಸ ಕೊಡ್ಸೋ ಅಂಥದ್ದನ್ನು ಇಡೀ ನಮ್ಮ ರಾಜ್ಯದಲ್ಲಿ ಅವ್ರಿಗೆ ಮೊದಲನೇ ಆದ್ಯತೆ ಮೇಲೆ ಏನೋ ಒಂದು ಆಸೆ ಆಕಾಂಕ್ಷೆ ಇಲ್ಲದೆ ಅವ್ರಿಗೆ ಕೆಲಸ ಕೊಡ್ಸೋ ಅಂಥದ್ದನ್ನು ನಮ್ಮ ಪಾರ್ಟಿ ಮುಂದೆ ನಿಂತ್ಕೊಂಡು ಕೆಲಸ. ಹೌದು ಸರ್, ಆದ್ರೆ ಅದಾಗ್ಲಿ ಅಂತ ನೀವು ವಿಶ್ ಮಾಡ್ತಾ ಇದ್ದೀರಿ. ಅವ್ರು ಮುಂದೂಡ್ತಾ ಇದ್ದಾರೆ. ಇರ್ಲಿ, ಫೈನ್. ಅವ್ರ ಪ್ರಯತ್ನ ಅವ್ರು ಮಾಡ್ತಿದ್ದಾರೆ, ನಿಮ್ ಪ್ರಯತ್ನ ನೀವ್ ಮಾಡ್ತೀರಿ. ಕೊನೆಗೆ ಸತ್ಯ ಜಯ ಸಿಗುತ್ತೆ ಅಂತ ನಾನು ಅನ್ಕೊಂತೀನಿ.